ಶ್ರೀ ಕುವೆಂಪು ಕನ್ನಡ ಅಭಿಮಾನಿಗಳ ಸಂಘ 3ನೇ ಮುಖ್ಯ ರಸ್ತೆ, ಗೋಪಾಲಪುರ ಮಾಗಡಿ ರಸ್ತೆ, ಬೆಂಗಳೂರಿನಲ್ಲಿ 31ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಆಮಂತ್ರಣವನ್ನ ಕೋರಿದವರು ಶ್ರೀ ಗಂಗಾಧರ್ ಟಿ ಅಧ್ಯಕ್ಷರು ಹಾಗೂ ಶ್ರೀ ಜಮೀರ್ ಪಾಷಾ ಕಾರ್ಯದರ್ಶಿ. ಈ ಕಾರ್ಯಕ್ರಮವನ್ನ ದಿನಾಂಕ 30/11/2024 ಶನಿವಾರ ಬೆಳಗ್ಗೆ 10:30ಕ್ಕೆ ಶ್ರೀ ಭುವನೇಶ್ವರಿ ದೇವಿಗೆ ಪೂಜೆ ಹಾಗೂ ಧ್ವಜಾರೋಹಣವನ್ನ ನೆರವೇರಿಸಿ ಸಂಜೆ 6 ಗಂಟೆಗೆ ಭೀಮ್ಜಿ ರವರ ಫ್ರೆಂಡ್ಸ್ ಆಫ್ ವಾಯ್ಸ್ ಮೆಲೋಡಿ ತಂಡದವರಿಂದ ವಾದ್ಯಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ದಿನೇಶ್ ಗುಂಡೂರಾವ್ ರವರು, ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಶ್ರೀಯುತ ಚಂದನ್ ಕುಮಾರ್, ಶ್ರೀಯುತ ಜಿಪಿ ರಾಜು, ಶ್ರೀ ಸುಧಾಕರ್ ಅಡಪ್ಪರವರು, ಶ್ರೀ ಶಶಿಕುಮಾರ್ ರವರು, ಶ್ರೀ ರಾಜು ಐಪಿಎಸ್ ರವರು ಹಾಗೂ ಮಾಗಡಿ ರೋಡ್ ಕೃಷ್ಣ ಶ್ರೀನಿವಾಸ್ ಮೂರ್ತಿ, ಶ್ರೀ ಜೆ ಸರವಣ, ಶ್ರೀ ಶಫೀವುಲ್ಲಾ, ಶ್ರೀ ಕೃಷ್ಣ ರವರು ಹಾಗೂ ಶ್ರೀ ಮೊಹಮ್ಮದ್ ಜಕಾವುಲ್ಲಾ, ಶ್ರೀ ರಿಯಾಜ್, ಬಾಬು ಬಿಜಾನ್, ಶ್ರೀ ಅಮೀರ್ ಪಾಷಾ, ಸೈಯದ್ ಕಾಶಿಫ್ ಹಾಗೂ ಶ್ರೀ ಭೈರಪ್ಪನವರು ಮತ್ತು ಮುನಿ ನರಸಿಂಹ ಹಾಗೂ ಶ್ರೀ ಎ ರಾಮಮೂರ್ತಿ ಚಿನ್ನಯ್ಯ, ಶ್ರೀ ಮಂಜುನಾಥ್ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ರು. ಈ ಸಮಾರಂಭದಲ್ಲಿ ಬಹಳಷ್ಟು ನಮ್ಮೆಲ್ಲ ಮುಖಂಡರುಗಳು ಎಲ್ಲ ಇಲ್ಲಿ ಸೇರಿದ್ದಾರೆ. ಎಲ್ಲ ನಮ್ಮ ಗೋಪಾಲ್ಪುರದ ಎಲ್ಲ ಮುಖಂಡರುಗಳೇ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಡಂಗಣ್ಣ ಅವರೇ ಹಾಗೂ ಜಮೀರ್ ಪಾಷಾ ಅವರೇ ಮತ್ತು ಇತರ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರು, ತುಂಬ ಹೆಸರುಗಳಿದೆ, ಯಾರ ಹೆಸರುಗಳಕ್ಕೆ ಹೋಗೋದಿಲ್ಲ. ನಮ್ಮ ಹಿರಿಯರಾದಂಥ ಜಕಾವುಲ್ಲಾ ಅವರು ಶಫಿ ಅವರು, ನಮ್ಮ ಗೋವಿಂದು, ಆಮೇಲೆ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಸ್ಗರ್ ಅವರು, ಹಸೀನ್ ಅವರು, ಆಮೇಲೆ ಇತರ ಎಲ್ಲ ನಮ್ಮ ಮುಖಂಡರುಗಳೇ, ಮುನ್ಸ್ವಾಮಿ ಇದ್ದಾರ, ದೇವರಾಜ್ ವಾರ್ಡ್ ಅಧ್ಯಕ್ಷ ದೇವರಾಜು, ಆಮೇಲೆ ಎಲ್ಲ ಸ್ನೇಹಿತರು, ಸಹೋದರಿ, ಈಗ ಮಹಿಳಾ ಮುಖಂಡರು ಕೂಡ ತುಂಬ ಜನ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಈ ಸಭೆಗೆ ಬಂದಿದ್ದು ಬಹಳ ಸಂತೋಷ. ಎಲ್ಲ ಗೋಪಾಲ್ಪುರದ ಹಿರಿಯರೇ, ಸಹೋದರಿಯರೇ, ಇವತ್ತು ರಾಜ್ಯೋತ್ಸವ ನಮ್ಮ ನಾಡಿನ ಹಬ್ಬ, ನಾವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡುವಂಥದ್ದು ಇದು ಒಂದು ಸಂತೋಷದ ವಿಷಯ. ನಮ್ಮ ಭಾಷೆ ಯಾವುದೇ ಇರ್ಬೋದು, ಕನ್ನಡ ಇರ್ಬೋದು, ಉರ್ದು ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಯಾವುದೇ ಇರ್ಬೋದು, ಅದನ್ನೆಲ್ಲರೂ ಸೇರಿ ರಾಜ್ಯೋತ್ಸವ ಮಾಡದೆ ಇದೇ ಬಹಳ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡೋಕ್ಕೆ ಕಾರಣ. ಯಾಕೆಂದರೆ ನಾವೆಲ್ಲರೂ ಇಲ್ಲಿ ಸಹೋದರಿಯಾಗಿ ಬಾಳಬೇಕು. ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಒಬ್ಬರ ಮೇಲೆ ಒಳ್ಳೆ ರೀತಿಯಾಗಿ ನೋಡಿಕೊಂಡು ಚೆನ್ನಾಗಿ ನಾವೆಲ್ಲ ಜೊತೆ ಚೆನ್ನಾಗಿದ್ರೆ ಅವಾಗ ಮೂರನೇವ್ರು ಬಂದು ಏನೂ ಮಾಡೋಕ್ಕಾಗಲ್ಲ. ನಮ್ಮಲ್ಲೇ ವ್ಯತ್ಯಾಸಗಳಾದಾಗಲೇ ಇನ್ನೊಬ್ಬರು ಬರೋದು ಏನೋ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೆ ನಾವು ಏನೇ ನಮ್ಮಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಮ್ಮಲ್ಲೇ ಅದನ್ನು ಸರಿಪಡಿಸ್ಕೋಬೇಕೇ ಹೊರತು ಬೇರೆಯವ್ರು ಅದರಲ್ಲಿ ಬಂದು ಯಾವುದೇ ರೀತಿಯ ತೊಂದರೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ, ಇವತ್ತು ಗೋಪಾಲ್ಪುರ ನಮಗೆ ಬಹಳ, ಇಲ್ಲಿಯ ಜನ ಬಹಳ ನಮಗೆ ಹತ್ತಿರ ಇರುವಂಥವ್ರು. ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಕೈಯನ್ನು ಹಿಡಿದಿರ್ತಕ್ಕಂಥ ಜನನೇ ನಮ್ಮ ಗೋಪಾಲ್ಪುರ ಜನ. ಯಾವಾಗಲೂ ಕೂಡ ಪ್ರತಿಯೊಂದು ಎಲೆಕ್ಷನ್ನಲ್ಲಿ, ಈಗ ನಾನು ಆರು ಸಲ MLA ಆಗಿದ್ದೀನಿ. MLA, ಈ ಕ್ಷೇತ್ರದ MLA ಆಗಿ ಈಗ 25 ವರ್ಷ ಆಯಿತು. ಈಗ ಕನ್ನಡ ಕುವೆಂಪು ಅಭಿಮಾನಿಗಳ ಸಂಘದ ವತಿಯಿಂದ ನಿಮ್ಮೆಲ್ಲರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಸನ್ಮಾನ ಕಾರ್ಯಕ್ರಮ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಸಂಘದ ವತಿಯಿಂದ ಅದ್ದೂರಿಯಾದ ಒಂದು ಸನ್ಮಾನ ಸ್ವೀಕರಿಸಬೇಕು. ಯೂನಿವರ್ಸಿಟಿ ಅಧ್ಯಕ್ಷರಾದಂತಹ ಶಫೀವುಲ್ಲಾ ಖಾನ್ ಅವರಿಗೆ ಸನ್ಮಾನ ಮಾಡಲಾಗ್ತದೆ. ಚೆನ್ನಾಗಿರುತ್ತೆ, ಕಾಣಿಸಲ್ಲ, ಯಾವುದು ಕಾಣಿಸಲ್ಲ. 21 ವಾರ್ಡ್ನ ಅಧ್ಯಕ್ಷರಾದಂಥ ಭೈರಪ್ಪ ಅವರು ದಯವಿಟ್ಟು ಬಂದರು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP ಟಿವಿಎಸ್
ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.